ಸಚಿವ ಡಿ ಸುಧಾಕರ್ ಅಂತಿಮ ದರ್ಶನದ ವ್ಯವಸ್ಥೆ ಕುರಿತಂತೆ ಈಗಾಗಲೇ ಚಳ್ಳಕೆರೆ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಮರ್ಪಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಇದ್ದಾರೆ. ಈ ಕುರಿತಾಗಿ ಜಿಲ್ಲಾಡಳಿತದಿಂದ ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಸಿದ್ಧತೆ ಹೇಗೆಲ್ಲ ನಡೀತಾ ಇದೆ ಸರ್? ಸೊ ಇವಾಗ ನಾವು ನಿನ್ನೆಯಿಂದ ಇದು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಜಿಲ್ಲೆನಲ್ಲಿ. ಸೊ ಬಹುಶಃ ತಮಗೆ ಗೊತ್ತಿದ್ದಾಗೆ ನಮಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸುಧಾಕರ್ ಅವರು ದೈವಾಧೀನರಾದಂಥ ವಿಚಾರ ಭಾಳ ಆಘಾತಕಾರಿಯಾದಂಥ ವಿಚಾರ ಆಗಿದೆ ಜಿಲ್ಲೆಗೆ. ಸೊ ಆಗಿದ್ದು ಕೂಡ ನಾವು ಏನು ಅವರ ಅಂತಿಮ ಇದಕ್ಕೋಸ್ಕರ ನಾವು ಎಲ್ಲ ಪೂರ್ವ ಸಿದ್ಧತೆ ಮಾಡಬೇಕು, ಅದನ್ನು ನಿನ್ನೆಯಿಂದ ಎಲ್ಲ ಸಿಬ್ಬಂದಿಗಳು ಮಾಡ್ತಾ ಇದ್ದೀವಿ. ನಿನ್ನೆ ಹಿರಿಯೂರಲ್ಲಿ ಅವರನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿದ್ವಿ. ಸೊ ನಿನ್ನೆ ಸಂಜೆ ನಾವು ಹಿರಿಯೂರಿಂದ ಅವರ ನಿವಾಸಕ್ಕೆ, ಚಳ್ಳಕೆರೆ ನಿವಾಸಕ್ಕೆ ಅವರ ದೇಹವನ್ನು ತಂದಿರಿಸಲಾಗಿದೆ. ಸೊ ಈಗ ಬಹುಶಃ ಇನ್ನು ಒಂದು 10 ಗಂಟೆ ಅಷ್ಟೊತ್ತಿಗೆ ನಾವು ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ, ಇಲ್ಲಿ ಸಾರ್ವಜನಿಕರು ಬಂದು ಹೋಗಲಿಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳ ನಿರ್ವಹಣೆಗಾಗಿ ನಾವು ನಿನ್ನೆಯಿಂದ ಕೂಡ ಶಾಮಿಯಾನ ಇರ್ಬೋದು ಮತ್ತು ಬ್ಯಾರಿಕೇಡ್ ಇರ್ಬೋದು. ಸೊ ಸಾರ್ವಜನಿಕರು ಯಾಕೆ ಬಂದು ಹೋಗಬೇಕಾಗತ್ತೆ, VIP-ಗಳು ಯಾವ ರೀತಿ ಬಂದು ಹೋಗಬೇಕಾಗತ್ತೆ, ಯಾವ ಸಾರ್ವಜನಿಕರಿಗೆ ಅವರ ದರ್ಶನಕ್ಕೆ ತೊಂದರೆ ಆಗದೇ ಇರೋ ರೀತಿ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಸಜ್ಜಿತ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಕೂಡ. ಮಧ್ಯಾಹ್ನ 3 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ. ಅವರು ಕೂಡ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಆಮೇಲೆ ಅನೇಕ ಜನ ಶಾಸಕರು, ಸಚಿವರುಗಳು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಪೂರ್ವ ಸಿದ್ಧತೆ ಕೂಡ ಆಗಿದೆ. ಸರ್, ಪಾರ್ಥಿವ ಶರೀರ ಇಲ್ಲಿ ಎಷ್ಟು ಗಂಟೆಗೆ ಬರುತ್ತೆ? ಇದಾದ ಬಳಿಕ ಅಂತ್ಯಕ್ರಿಯೆ ಎಷ್ಟು ಗಂಟೆಗೆ ನಡೆಯುತ್ತೆ ಸರ್? ಯಾವ ಸ್ಥಳದಲ್ಲಿ ನಡೆಯುತ್ತೆ? ಪಾರ್ಥಿವ ಶರೀರವನ್ನು ಇಲ್ಲಿ 10 ಗಂಟೆಯಿಂದ 3 ಗಂಟೆವರೆಗೂ ಇಲ್ಲಿ ಇರಿಸಬೇಕು ಅನ್ನೋದು ಈಗಾಗಲೇ ಪೂರ್ವ ನಿರ್ಧಾರಿತ ಆಗಿದೆ. ಸೊ 3 ಗಂಟೆ ನಂತರ ಇಲ್ಲಿಂದ ವೀರಶೈವ ಏನು ಆರ್ಯವೈಶ್ಯ ಗ್ರೌಂಡ್ ಇದೆ, ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಒಂದು ಜೈನ ಸಂಪ್ರದಾಯದಂತೆ ಅವರ ಇದನ್ನು ಪಾರ್ಥಿವ ಶರೀರವನ್ನು ಅಂತಿಮ ರೈಟ್ಸ್ ಸಂಸ್ಕಾರವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸರ್, ಸಚಿವ ಡಿ ಸುಧಾಕರ್ ಅವರ ಅಗಲಿಕೆಯಿಂದ ಜನಗಳು ಸಾಕಷ್ಟು ನೋವಿನಲ್ಲಿದ್ದಾರೆ. ಸ್ವಲ್ಪ ಜನದಟ್ಟಣೆ ಕೂಡ, ಕಾರ್ಯಕರ್ತರು, ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಜನದಟ್ಟಣೆಯನ್ನು ನಿಯಂತ್ರಣ ಮಾಡೋದಕ್ಕೆ ಎಷ್ಟು ಜನ ಪೊಲೀಸ್ ನಿಯೋಜನೆ ಮಾಡಿದ್ದೀರಿ ಸರ್? ನಮಗೆ ಈಗ ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಜನ ತಾವು ಹೇಳಿದಾಗೆ ನಿಜ, ಹೌದು, ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಇವತ್ತಲ್ಲಿ ಸಾಕಷ್ಟು ಜನ ಆಗಮಿಸಲಿದ್ದಾರೆ. ಅದಕ್ಕೆ ನಾವು ಪೂರ್ವ ತಯಾರಿಯಾಗಿ ಸಾಕಷ್ಟು ಸಿಬ್ಬಂದಿಗಳನ್ನು ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ನೇಮಕ ಮಾಡ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯ ಸಿಬ್ಬಂದಿ ಅಲ್ಲದೆ ಅಕ್ಕಪಕ್ಕದ ನಮ್ಮ ರೇಂಜ್ ಏನು ಪೊಲೀಸ್ ರೇಂಜ್ ಇದೆ, ಆ ರೇಂಜಿನ 2-3 ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನ ಪೊಲೀಸರು ಇಲ್ಲಿಗೆ ಬಂದಿದ್ದಾರೆ. ಬಂದು SP-ಗಳು, ಬೇರೆ ಬೇರೆ ಸೀನಿಯರ್ ಅಧಿಕಾರಿಗಳು ಇಲ್ಲಿ ನಿಯೋಜನೆ ಮಾಡಿಕೊಂಡು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸರ್, ಒಂದು ದಿನ ರಜಾ ಘೋಷಣೆ ಮಾಡಿದ್ದೀರಿ. ಇದಾದ ಬಳಿಕ ಏನೆಲ್ಲ ಕಾರ್ಯಕ್ರಮಗಳಿರ್ತವೆ ಸರ್? ಸೊ ಈಗಾಗಲೇ ಮಾನ್ಯ ಸಚಿವರ ನಿಧನದಿಂದಾಗಿ ಸರ್ಕಾರದಿಂದ ನಿನ್ನೆ ದಿವಸ 3 ದಿವಸಗಳ ಮೌನಾಚರಣೆಯನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಸೊ ನಿನ್ನೆ, ಇವತ್ತು ಮತ್ತು ನಾಳೆ. ಇವತ್ತು ಎಲ್ಲ ಜಿಲ್ಲೆಯ ಸಾರ್ವಜನಿಕ ಏನು ಕಚೇರಿಗಳಿರ್ಬೋದು ಅಥವಾ ಶಾಲಾ ಕಾಲೇಜುಗಳಿರ್ಬೋದು, ಎಲ್ಲರಿಗೂ ರಜೆಯನ್ನು ಘೋಷಿಸಿ ಎಲ್ಲರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದಿಷ್ಟು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಅವರ ಮಾತಾಗಿದೆ. ಕ್ಯಾಮ್ರಾಮ್ಯಾನ್ ವಿನೋದ್ ಜೊತೆ ಮಹಂತೇಶ್, TV5 ಕನ್ನಡ, ಚಿತ್ರದುರ್ಗ.